ಹಾಯ್ ಗೈಸ್, ಇವತ್ತಿನ ವಿಡಿಯೋದಲ್ಲಿ ಅಂದರೆ ನೀವು ಕನ್ನಡ ಫಾಂಟ್ಸ್ನ ಯಾವ ಥರ ಡೌನ್ಲೋಡ್ ಮಾಡಬೇಕಂತ ಈ ವಿಡಿಯೋದಲ್ಲಿ ನಿಮಗೆ ಪೂರ್ತಿ ಹೇಳಿಕೊಡ್ತೀನಿ. ಅದಕ್ಕಿಂತ ಮೊದಲು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಈಗಲೂ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಈ ವಿಡಿಯೋನ ಪೂರ್ತಿ ನೋಡಿ ನಿಮಗೆ ಯಾವ ಥರ ಕನ್ನಡ ಫಾಂಟ್ಸ್ನ ಡೌನ್ಲೋಡ್ ಮಾಡಬೇಕಂತ. ಈಗ ನೀವು ಕನ್ನಡ ಫಾಂಟ್ಸ್ ಯೂಸ್ ಮಾಡೋದು ಎಲ್ಲಿಂದರೆ ಈಗ ಅಲರ್ಟ್ ಮೋಷನ್ ಆಗಲಿ ಮತ್ತು ಪಿಕ್ಸೆಲ್ ಲ್ಯಾಬ್ನಲ್ಲಿ ಬ್ಯಾನರ್ ಎಡಿಟಿಂಗ್ ಆಗಲಿ, ಈ ಥರ ನಿಮಗೆ ಕನ್ನಡ ಫಾಂಟ್ಸ್ ಯೂಸ್ ಆಗುತ್ತೆ. ಅದಕ್ಕೆ ನೀವು ಡೌನ್ಲೋಡ್ ಮಾಡಬೇಕಾಗುತ್ತೆ. ಏನು ಮಾಡಬೇಕಂದ್ರೆ ಈಗ ಮೊದಲು ಗೂಗಲ್ ಓಪನ್ ಮಾಡ್ಕೋಬೇಕು. ಓಪನ್ ಮಾಡಿದ್ಮೇಲೆ ಇಲ್ಲಿ ಸರ್ಚ್ ಮಾಡಿ ಕನ್ನಡ ಫಾಂಟ್ಸ್ ಅಂತ, ಡೌನ್ಲೋಡ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಈಗ ನೋಡಿ ಈ ಥರ ವೆಬ್ಸೈಟ್ ಬರುತ್ತೆ. ನೋಡಿ ನಿಮಗೆ ನೋಡಿ ಫಾಂಟ್ಸ್ ಬೇಕಂದರೆ ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ವೇಟ್ ಮಾಡಿ, ಸ್ವಲ್ಪ ಬರ್ತೀವಿ. ನೋಡಿ ಈ ಥರ ನೋಡಿ ಎಷ್ಟಿದೆ ಅಲ್ವಾ, ಅಷ್ಟು ಇಲ್ಲಿ ಕನ್ನಡ ಫಾಂಟ್ಸ್ ಬರ್ತಿದೆ. ನೋಡಿ ಇಲ್ಲಿ ನೀವು ಯಾವ್ದು ಬೇಕಾದ್ರೂ ಡೌನ್ಲೋಡ್ ಮಾಡ್ಕೋಬೋದು. ಈಗ ನೋಡಿ ಟ್ರೆಂಡಿಂಗ್ ಅಲ್ಲಿರೋ ಯಾವುದು ಅಂದರೆ ನೋಡಿ 4KB ಬೋಲ್ಡ್ ಅಂತ, ಇಲ್ಲಾಂದರೆ ಬೇರೆ ತಗೊಳ್ಳಿ. ಈಗ ನೋಡಿ ಯಾವುದಂದರೆ ನೋಡಿ 19K ಅಂತ, ಇದನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಈಗ ನೋಡಿ ಡೌನ್ಲೋಡ್ ಆಗಿದೆ ಇಲ್ಲ ಅಂತ. ಈಗ ಡೌನ್ಲೋಡ್ ಆಗಿದೆ. ಇದಕ್ಕೆ ನೀವು ಈಗ ಮಾಡ್ಬೇಕಂದ್ರೆ ಬ್ಯಾಕ್ ಬಂದುಬಿಟ್ಟು ಈಗ ಅಲರ್ಟ್ ಮೋಷನ್ ಓಪನ್ ಮಾಡ್ಕೊಳ್ಳಿ. ಇಲ್ಲಾಂದರೆ ಪಿಕ್ಸೆಲ್ ಲ್ಯಾಬ್ ಮೇಲೆ ಕೂಡ ನೀವು ಓಪನ್ ಮಾಡ್ಕೋಬೋದು. ಈಗ ಅಲರ್ಟ್ ಮೋಷನ್ ಓಪನ್ ಮಾಡ್ಕೊಳ್ಳಿ. ಈ ಥರ ಈಗ ಪ್ರಾಜೆಕ್ಟ್ ಅಂತ ಕ್ಲಿಕ್ ಮಾಡಿ. ಈಗ ನ್ಯೂ ಪ್ರಾಜೆಕ್ಟ್ ಅಂತ ಕ್ಲಿಕ್ ಮಾಡಿ. ನೋಡಿ ಈ ಥರ ನೀವು ಈಗ ಫಾಂಟ್ಸ್ ಯೂಸ್ ಮಾಡ್ಬೇಕಂದ್ರೆ ಮೊದಲು ಅರವಿಂದ ಸಾಕಾದ್ರೆ ನೀವು ಕೋಡ್ನ ಚೇಂಜ್ ಬಂದು ಈ ಥರ ಪೇಸ್ಟ್ ಮಾಡಿ ನೀವು ಫಾಂಟ್ಸ್ನಲ್ಲಿ ಆ್ಯಡ್ ಮಾಡಬೇಕು. ಯಾವ ಥರ ಅಂದರೆ ಈಗ ಮತ್ತೆ ಗೂಗಲ್ ಓಪನ್ ಮಾಡ್ಕೊಳ್ಳಿ, ಬ್ಯಾಕ್ ಬನ್ನಿ, ಕ್ಲಿಯರ್ ಮಾಡಿ. ಈಗ ಸರ್ಚ್ ಮಾಡಿ ಅರವಿಂದ ಸಂಕ ಅಂತ. ಈ ಥರ ಸರ್ಚ್ ಮಾಡ್ಕೊಳ್ಳಿ. ಈ ಥರ ಮೊದಲೇ ವೆಬ್ಸೈಟ್ ಬಂದಿದೆಯಲ್ಲ, ಇಲ್ಲಿ ಕ್ಲಿಕ್ ಮಾಡಿ. ಇಲ್ಲಿ 4 ಆಪ್ಷನ್ ಇದೆ. ನೀವು ಯೂನಿಕ್ ಕೋಡ್ ASCII ಅಂತ ಕ್ಲಿಕ್ ಮಾಡಿ. ಇಲ್ಲಿ ಟೆಲಿಫೋನ್ ಗೆಳತಿ ಅಂತ ಟೈಪ್ ಮಾಡಿ. ಹಾಗೆ ಈ ಯೂನಿಕ್ ಕೋಡ್ನ ಕಾಪಿ ಮಾಡ್ಕೊಳ್ಳಿ. ಸೆಲೆಕ್ಟ್ ಆಲ್ ಕಾಪಿ ಅಂತ ಕ್ಲಿಕ್ ಮಾಡಿ. ಮತ್ತು ನೀವು ಈಗ ಅಲರ್ಟ್ ಮೆಷನ್ ಬರಬೇಕಾಗುತ್ತೆ. ಈ ಥರ ಇಲ್ಲಿ ಬಂದುಬಿಟ್ಟು ಇಲ್ಲಿ ಕ್ಲಿಕ್ ಮಾಡಿ, ಎಡಿಟ್ ಟೆಕ್ಸ್ಟ್ ಅಂತ ಕ್ಲಿಕ್ ಮಾಡಿ, ಇಲ್ಲಿ ಪೇಸ್ಟ್ ಮಾಡಿ. ಕಲರ್ ವೈಟ್ ಕೊಡಿ, ಅಂದರೆ ನಿಮಗೆ ಕಾಣಬೇಕು ಆ ಥರ. ಈಗ ನೋಡಿ ಈ ಟೆಕ್ಸ್ಟ್ನ ಕ್ಲಿಕ್ ಮಾಡಿ, ಎಡಿಟ್ ಟೆಕ್ಸ್ಟ್ ಅಂತ ಕ್ಲಿಕ್ ಮಾಡಿ. ಇಲ್ಲಿ ನೋಡಿ ವ್ಯೂ ಆಲ್ ಫಾಂಟ್ಸ್ ಅಂತ ಇಲ್ಲಿ ಕ್ಲಿಕ್ ಮಾಡಿ. ಈಗ ಫಾಂಟ್ಸ್ನ ಇಲ್ಲಿ ಯಾರು ಮಾಡಬೇಕಾಗುತ್ತೆ, ಯಾವ ಥರ ಅಂದರೆ ಈಗ ಇಂಪೋರ್ಟ್ ಅಂತ ಮಾಡಬೇಕಾಗುತ್ತೆ. ಈ ಥರ ಕ್ಲಿಕ್ ಮಾಡಿ. ಇಲ್ಲಿ ನೋಡಿ ಡೌನ್ಲೋಡ್ ಅಂತ ಇಲ್ಲಿ 3 ಆಪ್ಷನ್ ಇದೆ. ಈ ಥರ ಡೌನ್ಲೋಡ್ ಮಾಡ್ಕೋಬೇಕು. ಡೌನ್ಲೋಡ್ ಆದಮೇಲೆ ಇಲ್ಲಿ ನೋಡಿ ಬರ್ತಿದೆ ನೋಡಿ ಫಾಂಟ್ಸ್ MHT ಅಂತ. ಇಲ್ಲಾಂದರೆ ಇಲ್ಲಿ ನೋಡಿ 19K ಇದೆ. ನಾವು ಇದೇ ಜಸ್ಟ್ ಡೌನ್ಲೋಡ್ ಮಾಡಿದ್ಯಲ್ಲ ಆ ಥರ 19K ಅಂತ ಡೌನ್ಲೋಡ್ ಮಾಡಿದ್ವಿ. ಅದನ್ನ ಈಗ ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ಥರ ಈಗ ಸರ್ಚ್ ಮಾಡಿ. ನೋಡಿ ಇಲ್ಲಿದೆ ನೋಡಿ 19K ಅಂತ. ಈಗ ನೋಡಿ ಈ ಥರ ಫಾಂಟ್ಸ್ ಬಂದಿದೆ. ಈಗ ನೋಡಿ ಫ್ರೆಂಡ್ಸ್, ಈ ಥರ ಫಾಂಟ್ಸ್ ನೀವು ಯೂಸ್ ಮಾಡ್ಕೊಂಡು ಲಿರಿಕ್ಸ್ ಕೂಡ ಬರೀಬೋದು. ಈ ಥರ ನೀವು ಡೌನ್ಲೋಡ್ ಮಾಡ್ಬೋದು. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.